ಬೀದರ್ ಜಿಲ್ಲೆಯ ಹುಮ್ನಾಬಾದ್ ವಿಧಾನಸಭಾ ಮತಕ್ಷೇತ್ರದ ಚಿಟಗುಪ್ಪ ಪಟ್ಟಣದಲ್ಲಿ ಇರುವ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಮೊನ್ನೆ ರಾತ್ರಿ ಹೊತ್ತು ವಿದ್ಯಾರ್ಥಿಗಳು ಭಯಬಿದ್ದ ಹಿನ್ನೆಲೆ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿನ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿದ್ದಾರೆ. ಅಲ್ಲದೆ ವಸತಿ ನಿಲಯದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ, ಅಲ್ಲಿನ ನೈಜತೆಯ ಬಗ್ಗೆ ವಿಧಾನ ಪರಿಷತ್ ಸದಸ್ಯರು ಅಧಿಕಾರಿಗಳ ಜೊತೆ ವೀಕ್ಷಣೆಯನ್ನು ಮಾಡಿದ್ದಾರೆ. ಅಲ್ಲದೆ ಆ ಒಂದು ವಸತಿ ನಿಲಯ ಸಂಪೂರ್ಣವಾಗಿ ಹಳೆಯದಾಗಿದ್ದು ಅದನ್ನು ತೆರವುಗೊಳಿಸಲಾಗುವುದು, ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡಿ ಅಲ್ಲೇ ಆ ಜಾಗದಲ್ಲಿಯೇ ಹೊಸ ವಸತಿ ನಿಲಯ ನಿರ್ಮಾಣವನ್ನು ಅತಿ ಶೀಘ್ರದಲ್ಲಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. RJ32 ಕನ್ನಡ ಟಿವಿ ವಾಹಿನಿಯ ವರದಿ ನಂತರ ವಸತಿ ನಿಲಯಕ್ಕೆ ಅನೇಕ ಅಧಿಕಾರಿಗಳು, ಶಾಸಕರು ಭೇಟಿ ನೀಡಿದ್ದಾರೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಮತ್ತು ವಿದ್ಯಾರ್ಥಿಗಳ ಆರೋಗ್ಯದ ಕುರಿತು ವಿಚಾರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅನೇಕ ಸಮಸ್ಯೆಗಳನ್ನು ವಿಧಾನ ಪರಿಷತ್ ಸದಸ್ಯರ ಎದುರುಗಡೆ ಇಟ್ಟಿದ್ದಾರೆ. ಇವ್ರು ಬಂದಿರಿ ಸೀಮಾ ಟೀಚರ್ ಬಂದ್ರೆ ಅವ್ರು ಮಿಸ್ ಅವ್ರ ಮನೆಗೆ ಬಂದಾರ, ಬಂದಾರ. ಇವ್ರು ತೆರಿಗೆ ಹಾಸ್ಟೆಲ್ನವ್ರು ಒಬ್ಬರು ಬರ್ತಾ ಇಲ್ಲ 12 ಗಂಟೆಗೆ. ಆ ಸೀಮಾ ಟೀಚರ್ ಏನ್ ಬೇಕಿಲ್ಲ ಪಾಪ, ನೈಟ್ ಆರಾಮ್ ಇರ್ತದೆ, ಹಗಲತ್ತ ಆರಾಮ್ ಇರಲ್ಲ. ರಾತ್ರಿ ಫೋನ್ ನಾವು ಈ ಬಂದಿದ್ದೆವು, ನಮ್ಮನ್ನು ಕೊಡ್ತಿದ್ದು ಸಾಧ್ಯ ಇಲ್ಲ. ಈ ರೀತಿ ಅವರು ಪ್ರೆಸರ್ ಇದ್ರೆ ಅವ್ರು ಕೇಳಿ ಅವ್ರಿಗೆ ನಾನೇ ಬೇಡ ಅಂತ ಈ ವಿಷಯ ಅಂತ ನಾನೇ ಮೇಡಮ್ ಅವರು ಆ ರೀತಿ ಮಾಡ್ಲಿಕ್ಕೆ ನಿಮ್ಮ ಮಕ್ಕಳ ಊಟ ಕ್ವಾಲಿಟಿ ಕ್ವಾಂಟಿಟಿನ ಜಾಸ್ತಿ ಫೋನ್ ಮಾಡಿ ಫೋನ್ ರಿಸೀವ್ ಮಾಡಲ್ಲ. ಆರ್ ಅಶೋಕ್ ಅವ್ರು ಕ್ಯಾಬಿನೆಟ್ ನ ಬಿಡುಗಡೆ ಮಾಡಿ ಸುತ್ತು ಬಂದಿದ್ದ ಜನಗಳ ಜನಪ್ರತಿನಿಧಿಗಳು ಫೋನ್ ಮಾಡಿದಾಗ ರಿಸೀವ್ ಮಾಡಿ ಅವ್ರನ್ನ ಮಾತಾಡ್ಬೇಕು ನೀವು. ಇನ್ನು ನಮ್ಮ ಮಾಧ್ಯಮದವರ ಜೊತೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು 2 ವರ್ಷಗಳ ಹಿಂದೆಯೇ ವಸತಿ ನಿಲಯವನ್ನು ತೆರವುಗೊಳಿಸಲು ಆರ್ಡರ್ ಮಾಡಲಾಗಿತ್ತು. ಕೆಲವು ಕಾರಣಾಂತರಗಳಿಂದ ತೆರವು ಕಾರ್ಯ ಮಾಡಿಲ್ಲ. ಶೀಘ್ರದಲ್ಲೇ ಮಕ್ಕಳನ್ನು ಬೇರೆಡೆ ಸ್ಥಳಾಂತರ ಮಾಡಿ ಈ ವಸತಿ ನಿಲಯವನ್ನು ತೆರವುಗೊಳಿಸಿ ಇದೇ ಜಾಗದಲ್ಲಿ ಹೊಸ ವಸತಿ ನಿಲಯ ಕಟ್ಟಡ ಕಾಮಗಾರಿ ಮಾಡಲಾಗುವುದು. ಇದಕ್ಕೆ ಸೂಕ್ತವಾದ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆಯನ್ನು ವಿಧಾನ ಪರಿಷತ್ ಸದಸ್ಯರು ನೀಡಿದ್ದಾರೆ. ಸರ್, ಸಾಕಷ್ಟು ವರ್ಷದಿಂದ ಏನು ಇದಕ್ಕೆ ರಿಪೇರಿ ಇಲ್ಲ, ಏನಿಲ್ಲ. ಸಾಕಷ್ಟು ಸರ್ಕಾರ ಅನುದಾನ ಸಾಕಷ್ಟು ಬರ್ತಾ ಇದೆ. ವಿಶೇಷ ಅನುದಾನ CM ಫಂಡ್ ಇದೆ ಸರ್. ಅದು ಎಲ್ಲಿ ಹೋಗ್ತಾ ಇದೆ ಅಂತ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ. ಯಾಕೆ ಬಿಲ್ಡಿಂಗ್ ಎಲ್ಲ ಸರ್ಕಾರಿ ಬಿಲ್ಡಿಂಗ್ ಇದೇ ರೀತಿ ಆಗ್ತಾ ಇದ್ದಾವೆ? ಇಲ್ಲ, ಇದು ಆಲ್ರೆಡಿ ಇದು ಸಲುವಾಗಿ ಡಿಮಾಲಿಷನ್ ಸಲುವಾಗಿ ಮುಂಚೆನೇ 2 ವರ್ಷ ಮುಂಚೆನೇ ಮಾಜಿ ಮಂತ್ರಿಗಳು ಇದ್ದಾಗ ಅವ್ರು ಆಲ್ರೆಡಿ ಇದು ಡಿಮಾಲಿಷನ್ ಸಲುವಾಗಿ ಕೊಟ್ಟಿದ್ದಾರೆ. ಬಟ್ ಇನ್ನೂ ಆಗಿಲ್ಲ. ಈಗ ಅದೇ ಇವಾಗ ಇವ್ರು ಬೇರೆ ಕಡೆ ಶಿಫ್ಟ್ ಮಾಡಿ ಆದಷ್ಟು ಬೇಗ ಇದು ಡಿಮಾಲಿಷನ್ ಮಾಡಿ ಮತ್ತೊಂದು ಇದೆ. ಯಾಕಂದ್ರೆ 1 ಎಕರೆ ಲ್ಯಾಂಡ್ ಇದೆ ಇಲ್ಲಿ. ಇಲ್ಲೇ ಇನ್ನೊಂದು ಹಾಸ್ಟೆಲ್ ಕಟ್ಟಂತ ಇದು ಮಾಡ್ತೀವಿ. ಯಾಕಂದರೆ ಅಕ್ಷರಸ್ಕಾರ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 5,000 ಕೋಟಿಯಲ್ಲಿ 1,250 ಕೋಟಿ ರೂಪಾಯಿ ಒನ್ಲಿ ನಾವು ಎಜುಕೇಷನ್ ಪರ್ಪಸ್ಸೇ ಯೂಸ್ ಮಾಡಬೇಕು. ನಮ್ದು ಇದು ಹಿಂದುಳಿದ ಭಾಗಿ ಮುಂದೆ ಬರಬೇಕು ಅಂತೇಳಿ ಎಲ್ಲ ನಮ್ಮ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಗರದಲ್ಲಿ ಒಂದು ಆಸೆ. ಆದಷ್ಟು ಬೇಗ ಇಲ್ಲೇ ಒಂದು ಹೊಸ ಕಟ್ಟಡ ಪ್ರಾರಂಭ ಮಾಡೋಣ ಅಂತೇಳಿ ನಾನು ಹೇಳ್ತೀನಿ. ಬಟ್ ರೂಮ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಸ್ವಲ್ಪ ಕಿಚನ್ ಸಾಕಷ್ಟು ಹಳಿದಾಗಿದೆ. ಆಲ್ರೆಡಿ ಇದು ಆ್ಯಸ್ ಪರ್ ಇದು ಡಿಮಾಲಿಷನ್ ಮಾಡಬೇಕಂತೂ ಆರ್ಡ್ರೂ ಆಗಿದೆ. ಈಗ ಆದಷ್ಟು ಬೇಗ ಈ ಬರೋಂಥ ವರ್ಷದಲ್ಲಿ ಇವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡಿ, ಯಾಕಂದ್ರೆ ಇನ್ನೂ 1 ತಿಂಗಳು 2 ತಿಂಗಳಲ್ಲಿ ಎಕ್ಸಾಮ್ಸ್ ಇದೆ. ನೆಕ್ಸ್ಟ್ ಎಕನಾಮಿಕ್ ಇಯರ್ ಹಿಡಿದು ಇವ್ರಿಗೆ ಕಟ್ಟಕ್ಕಿಂತ ಮುಂಚೆನೇ ಒಂದು ಬೇರೆ ಒಂದು ರೆಂಟ್ ತೊಗೊಂಡು ಆಮೇಲೆ ಒಂದು ಹೊಸ ಬಿಲ್ಡಿಂಗ್ ಮಾಡಿ ಮತ್ತೆ ಹಾಸ್ಟೆಲ್. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್.